ಹಾಯ್ ನಮಸ್ಕಾರ. ಬನ್ನಿ, ಚೇಗುಂಟದಲ್ಲಿರುವ ಶ್ರೀ ಪಾರ್ವತಿ ಪರಮೇಶ್ವರರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಇದು ರಾಯಚೂರಿನ ಪಕ್ಕದ ತೆಲಂಗಾಣದ ಪ್ರದೇಶದಲ್ಲಿದೆ. ಇಲ್ಲಿಂದ ಅಂದರೆ ರಾಯಚೂರಿನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಈ ಚೇಗುಂಟದಲ್ಲಿ ಪಾರ್ವತಿ ಪರಮೇಶ್ವರರ ದೇವಸ್ಥಾನವಿದೆ. ಈ ದೇವಸ್ಥಾನದಲ್ಲಿಯ ವಿಶೇಷ ಏನೆಂದರೆ, ಶಿವನ ಲಿಂಗ ಇರದೆ ಪಾರ್ವತಿ ಪರಮೇಶ್ವರರ ಮೂರ್ತಿಗಳು ಇರುತ್ತವೆ. ಇಡೀ ಕರ್ನಾಟಕದಲ್ಲಿ ಅಥವಾ ರಾಯಚೂರಿನಲ್ಲಿ ಎಲ್ಲಿಯೂ ಈ ರೀತಿ ಶಿವಪಾರ್ವತಿಯರನ್ನು ಪೂಜಿಸುವ ದೇವಸ್ಥಾನ ಇಲ್ಲ. ಎಲ್ಲ ಕಡೆಯಲ್ಲಿ ಲಿಂಗ ರೂಪದಲ್ಲಿ ಶಿವನನ್ನು ಪೂಜಿಸುತ್ತಾರೆ, ಆದರೆ ಇಲ್ಲಿ ಮಾತ್ರ ಪಾರ್ವತಿ ಪರಮೇಶ್ವರರ ಮೂರ್ತಿಗಳಿಗೆ ಪೂಜೆ ಮಾಡುತ್ತಾರೆ. ಇಲ್ಲಿ ನೋಡಿ, ಭಕ್ತರು ಬೀಡು ದಂಡನೆ ನಮಸ್ಕಾರ ವ್ರತವನ್ನು ಮಾಡುತ್ತಿದ್ದಾರೆ. ನೋಡಿ, ಅಡ್ಡಲಾಗಿ ಬಿದ್ದು ಕಟ್ಟಿಗೆ ಎಲ್ಲಿವರೆಗಿರ್ತದೆಯೋ ಅಲ್ಲಿಗೆ ಬಂದು ಮತ್ತೆ ಮಲಗುತ್ತಾರೆ. ಇದನ್ನು ಬೀಡು ನಮಸ್ಕಾರ ಪೂಜೆ ಎಂದು ಕರೆಯುತ್ತಾರೆ. ಈ ದೇವಸ್ಥಾನಕ್ಕೆ ರಾಯಚೂರಿನಿಂದ ಟ್ರೈನಲ್ಲಿ ಕೂಡ ಬರಬಹುದು. ಟ್ರೈನ್ ಪಕ್ಕದಲ್ಲೇ ಈ ಚೇಗುಂಟ ಇದೆ. ದೇವಸ್ಥಾನದ ಗುರುಗಳು ಇಲ್ಲಿ ಕುಳಿತುಕೊಂಡಿರ್ತಾರೆ. ನೋಡಿ, ಮಠದ ಗುರುಗಳು ಬಂದ ಭಕ್ತರಿಗೆ ಆಶೀರ್ವಾದವನ್ನು ಮಾಡುತ್ತಾರೆ. ಈ ಚೇಗುಂಟದಲ್ಲಿ ಪ್ರತಿ ವರ್ಷ ಈ ಪಾರ್ವತಿ ಪರಮೇಶ್ವರರ ಜಾತ್ರೆ ನಡೆಯುತ್ತದೆ. ಈ ಜಾತ್ರೆಗೆ ನಾನು ಬಂದಿದ್ದೆ. ನಾನು ಗುರುಗಳ ದರ್ಶನವನ್ನು ಪಡೆದುಕೊಂಡು ಪಾರ್ವತಿ ಪರಮೇಶ್ವರರ ದರ್ಶನಕ್ಕೆ ಮುಂದಾದೆ. ನೋಡಿ, ಇದು ಪಾರ್ವತಿ ಪರಮೇಶ್ವರರವರ ದೇವಸ್ಥಾನ. ಇಲ್ಲಿ ಲಿಂಗ ಇರೋದಿಲ್ಲ. ಲಿಂಗದ ಬದಲಾಗಿ ಪಾರ್ವತಿ ಪರಮೇಶ್ವರರೇ ಮೂರ್ತಿ ರೂಪದಲ್ಲಿ ಇದ್ದಾರೆ. ನೋಡಿ, ಒಳಗಡೆ ಇದು ಗರ್ಭಗುಡಿ. ಈ ಗರ್ಭಗುಡಿಯಲ್ಲಿ ಶ್ರೀ ಪಾರ್ವತಿ ಪರಮೇಶ್ವರರ ಮೂರ್ತಿಗಳಿರುತ್ತವೆ. ನೋಡಿ, ಪಾರ್ವತಿ ಪರಮೇಶ್ವರರು. ಓಂ ನಮಃ ಶಿವಾಯ. ಎಲ್ಲ ಗುಡಿಗಳಲ್ಲಿ ನಾವು ನೋಡೋದು ಶಿವನ ಲಿಂಗಗಳನ್ನು ಮಾತ್ರ. ಆದರೆ ಇಲ್ಲಿ ಶಿವನ ಲಿಂಗ ಇರದೆ ಅವರ ರೂಪದ ಮೂರ್ತಿಗಳು ಇರುತ್ತವೆ. ಇಲ್ಲಿ ಉದ್ಭವ ಮೂರ್ತಿ ಅನ್ನುತ್ತಾರೆ. ನೋಡಿ, ಶ್ರೀ ಪಾರ್ವತಿ ಪರಮೇಶ್ವರ ಪ್ರಸನ್ನ ಈ ದೇವಸ್ಥಾನದ ಹೆಸರು. ಇದು ಪಲ್ಲಕ್ಕಿ. ಇಲ್ಲಿ ಪಲ್ಲಕ್ಕಿ ಉತ್ಸವ ಕೂಡ ನಡೆಯುತ್ತದೆ. ದೇವಸ್ಥಾನದ ಮುಂಭಾಗದಲ್ಲಿ ಶ್ರೀಚಕ್ರ ಕೂಡ ಇದೆ. ಇಲ್ಲಿ ನೋಡಿ, ಇದು ಶ್ರೀಚಕ್ರ, ಶಿವನ ಚಕ್ರ. ದೇವಸ್ಥಾನದ ಮುಂಭಾಗದಲ್ಲಿ ಬಸವಣ್ಣ ಇದೆ. ಇಲ್ಲಿ ನೋಡಿ, ಬಸವಣ್ಣ ಇಟ್ಟಿದ್ದಾರೆ. ನಾನು ಬಸವಣ್ಣನ ದರ್ಶನ ಮಾಡಿಕೊಂಡು ಒಂದು ಕಾಯಿಯನ್ನು ನೋಡಿದೆ. ನೋಡಿ, 3 ಬಸವಣ್ಣಗಳು, ಪಕ್ಕದಲ್ಲಿ ಗಣೇಶ. ಯಾಕಂದರೆ ಶಿವ ಇದ್ದಲ್ಲಿ ಬಸವಣ್ಣ ಇರಲೇಬೇಕು, ಬಸವಗಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಪಂಚಾಕ್ಷರ ಮಂತ್ರ ಜಪಿಸಿ ನಾನು ಪೂಜೆ ಮಾಡಿದೆ. ನಾನು ಈ ಜಾತ್ರೆಗೆ ಪ್ರತಿ ವರ್ಷ ಬರ್ತೇನೆ. ಪ್ರತಿ ವರ್ಷ ಬಂದಾಗಲೆಲ್ಲ ನನಗೆ ಹೊಸ ರೀತಿಯಲ್ಲಿ ಕಾಣುತ್ತದೆ. ಯಾಕಂದರೆ ಕಾಲ ಕಳೆದಂತೆಲ್ಲ ಜೀರ್ಣೋದ್ಧಾರ ಕಾರ್ಯಗಳು ನಡೆಯುತ್ತಿರುತ್ತವೆ. ಒಮ್ಮೆ ನೋಡಿದಾಗ ಮತ್ತೊಮ್ಮೆ ನೋಡಿದಾಗ ವ್ಯತ್ಯಾಸ ಕಾಣುತ್ತದೆ. ಇಲ್ಲಿ ನೋಡಿ, ಗುರುಗಳ ದರ್ಶನ ಮಾಡಿಕೊಂಡು ಅವರ ಆಶೀರ್ವಾದವನ್ನು ಪಡೆಯುತ್ತಿದ್ದಾರೆ ಭಕ್ತರು. ಈ ದೇವಸ್ಥಾನ ಮುಂಭಾಗದಲ್ಲಿ ಒಂದು ಅರಳಿ ಮರ ಇದೆ. ಈ ಅರಳಿ ಮರದ ಪಕ್ಕದಲ್ಲಿ ಉದ್ಭವ ಮೂರ್ತಿಯಂತಹ ಬಸವಣ್ಣಗಳನ್ನು ಇಟ್ಟಿದ್ದಾರೆ. ಇದು ದೊಡ್ಡದಾದ ಮರ, ಆಲದ ಮರ ಅಂತೀವಲ್ಲ ಅದೇ. ಇದು ಈ ಮರಕ್ಕೆ ತಮ್ಮ ಬೇಡಿಕೆಗಳನ್ನು ಕಟ್ಟುತ್ತಾರೆ. ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಕೆಂಪು ಬಟ್ಟೆಯಲ್ಲಿಟ್ಟು ಕಟ್ಟುತ್ತಾರೆ. ಇಲ್ಲಿ ನೋಡಿ, ಇದು ತೇರು, ಈ ದೇವಸ್ಥಾನದ ತೇರು. ಅಲ್ಲಿ ಕಾಣ್ತಾ ಇರೋದು ಉಚ್ಚಯ. ಅರಳಿ ಮರದ ಮುಂದೆ ಇದೆ ನೋಡಿ. ಈ ಅರಳಿ ಮರದ ಮುಂದೆ ಇದೆ ಅಲ್ಲ, ಈ ಉಚ್ಚಯ ತೇರಕ್ಕಿಂತ ಮುಂಚೆ ಎಳೆಯುತ್ತಾರೆ. ಇದು ಉಚ್ಚಯ. ಇದು ಉಚ್ಚಯದ ನಂತರ ತೇರು ಎಳೆಯುತ್ತಾರೆ. ನಾನು ಹೋದಾಗ ಉಚ್ಚಯ ಮುಗಿದಿತ್ತು. ಸಾಯಂಕಾಲ ತೇರು ಎಳೆಯಲು ಅದಕ್ಕೆ ಡೆಕೋರೇಷನ್ ಮಾಡಲು ತಯಾರಿ ನಡೆಯುತ್ತಿತ್ತು. ಇದು ರಥಬೀದಿ. ದೇವಸ್ಥಾನದ ಮುಂಭಾಗದಲ್ಲಿ
ದಾಸೋಹ ಮಂಟಪ ಇದೆ. ನಾನು ಲಾಸ್ಟ್ ಟೈಮ್ ಬಂದಾಗ ಈ ದಾಸೋಹ ಮಂಟಪ ಇನ್ನೂ ರೆಡಿಯಾಗಿದ್ದಿಲ್ಲ, ಆದರೆ ಈಗ ರೆಡಿಯಾಗಿದೆ. ನಾನು ದರ್ಶನ ಮಾಡಿಕೊಂಡು ಉಚ್ಚಾಯವನ್ನು ನೋಡಿ ಹಾಗೂ ತೇರನ್ನು ನೋಡಿ ಊಟ ಮಾಡಲು ಬಂದೆ. ನೋಡಿ, ಇದು ದಾಸೋಹ ಕೇಂದ್ರ. ಇಲ್ಲಿ ಅನ್ನ, ಸಾಂಬಾರು, ಬದನೆಕಾಯಿ, ಬೂಂದಿ, ಖಾರ ಎಲ್ಲವೂ ಇರುತ್ತದೆ. ಮುಂಜಾನೆಯಿಂದ ಸಾಯಂಕಾಲದವರೆಗೆ ಊಟದ ವ್ಯವಸ್ಥೆ ಇರುತ್ತದೆ. ನೋಡಿ, ಬೂಂದಿ. ನವಯುವಕರು ದೇವರ ಸೇವೆ ಮಾಡಲು ಆಗಿದ್ದಾರೆ. ನೋಡಿ, ಬೂಂದಿ, ರೈಸ್ ಹಾಗೂ ಬದನೆಕಾಯಿ. ನೋಡಿ, ವಿಶಾಲವಾದ ಕೊಠಡಿ. ಸಾಂಬಾರು ತುಂಬ ಚೆನ್ನಾಗಿರುತ್ತದೆ. ಶೇಂಗಾದ ಸಾಂಬಾರು ಅಂದ್ಕೊತೀನಿ. ಊಟ ಯಾವಾಗಲೂ ಬಂದರೂ ಕೂಡ ಭಕ್ತರಿಗೆ ಊಟ ಇರುತ್ತದೆ. ಇಲ್ಲಿ ಉಪವಾಸ ಇರುವ ಪ್ರಮೇಯವೇ ಇಲ್ಲ. ನೋಡಿ, ಸಾಂಬಾರು ಹಾಕ್ತಾ ಇದ್ದಾರೆ, ರೈಸ್ ಹಾಕೊಳ್ತಿದ್ದಾರೆ. ವಿಶಾಲವಾದ ಹಾಲ್ ಇದೆ. ಈ ಹಾಲ್ನಲ್ಲಿ ಎಲ್ಲಾದರೂ ಕುಳಿತು ಊಟ ಮಾಡಬಹುದು. ಅದರ ಪಕ್ಕದಲ್ಲಿ ವಿಶ್ರಾಂತಿ ಗೃಹ ಇದೆ. ಬಂದ ಭಕ್ತರು ದೇವರ ದರ್ಶನ ಮಾಡಿಕೊಂಡು ಇಲ್ಲಿ ವಿಶ್ರಾಂತಿ ಪಡೆಯಬಹುದು. ನಾನು 1 ಗಂಟೆಗೆ ಊಟ ಮಾಡಿ ಇದೇ ಹಾಲ್ನಲ್ಲಿ ವಿಶ್ರಾಂತಿ ಪಡೆದೆ. ಇಲ್ಲೇ ವಿಶ್ರಾಂತಿ ಪಡೆದು ನೆಕ್ಸ್ಟ್ ದಿನ ಹೋಗಬೇಕಂತ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಮಧ್ಯಾಹ್ನ 3 ಗಂಟೆಗೆ ಇಲ್ಲಿ ಭಜನೆ ಸ್ಟಾರ್ಟ್ ಆಗಿತ್ತು. ಆ ಭಜನೆಯನ್ನು ಕೇಳುತ್ತಾ ನೋಡುತ್ತಾ ನಾನು ಸುಮಾರು 5 ಗಂಟೆವರೆಗೂ ನಾನು ಭಜನೆಯಲ್ಲೇ ಕುಳಿತುಕೊಂಡೆ. ಇಲ್ಲಿ ನೋಡಿ, ಇದು ಭಜನೆ. ದೇವರ ನಾಮವನ್ನು ಸ್ತುತಿಸಿ ಹಾಡುತ್ತಿರುವ ಭಕ್ತರು. ಅದಾದ ನಂತರ ನಾನು ಜಾತ್ರೆಯಲ್ಲಿರುವ ಸಾಮಾನುಗಳನ್ನು, ಅಂದರೆ ಜಾತ್ರೆಗೆ ಬಂದ ಯಂತ್ರೋಪಕರಣಗಳನ್ನು ಮತ್ತು ಮಾರಲು ಬರುವ ವ್ಯಾಪಾರಸ್ಥರನ್ನು ನೋಡಲು ಹೋದೆ. ಅರಳಿ ಮರದ ಕೆಳಗಡೆ ಮನೆಗೆ ಬೇಕಾದಂಥ ಕೆಲವು ಸಾಮಾನುಗಳನ್ನು ಮಾರ್ತಿದ್ದರು. ಇದು ಅರಳಿ ಮರ. ಈ ಮರ ಅಲ್ಲಿ ನೋಡಿ ಕಾಣ್ತಾ ಇದೆ. ತಮ್ಮ ಬೇಡಿಕೆಗಳನ್ನು ಮರಕ್ಕೆ ಕಟ್ಟಿದ್ದಾರೆ. ಚಿಕ್ಕ ಮಕ್ಕಳಿಗೆ ಆಟಿಕೆ ಸಾಮಾನುಗಳನ್ನು ಮಾರುವ ಅಂಗಡಿಗಳು ಹಾಗೂ ಬಿಸಿಲಿನ ತಾಪವನ್ನು ಕಡಿಮೆ ಮಾಡಲು ಕಲ್ಲಂಗಡಿಗಳು ಹಾಗೂ ಮಂಡಕ್ಕಿ, ಖಾರ, ಸ್ವೀಟ್ ಶಾಪ್ಗಳು ಹಾಗೂ ದೇವರಿಗೆ ಸಂಬಂಧಪಟ್ಟ ದಾರಗಳನ್ನು ಮಾರುತ್ತಿದ್ದರು. ಹಾಗೂ ಚಿಕ್ಕ ಮಕ್ಕಳಿಗೆ ಬೇಕಾಗುವ ಆಟಿಕೆ ಸಾಮಾನುಗಳನ್ನು ಮಾರುವ ಅಂಗಡಿಗಳು ಕೂಡ ಇದ್ದವು. ಇಲ್ಲಿ ನೋಡಿ ಕಾಣ್ತಾ ಇದೆ, ಚಿಕ್ಕ ಮಕ್ಕಳು ಆಡುವ ಆಟಿಕೆ ಸಾಮಾನುಗಳ ಅಂಗಡಿಗಳು. ಆ ನಂತರ ನಾನು ತೇರ ಹತ್ರ ಬಂದೆ. ತೇರಿಗೆ ಡೆಕೋರೇಷನ್ ಮಾಡಿದರು, ಹೂವಿನ ಅಲಂಕಾರ ಮಾಡಿದರು. ಜನರು ನಿಧಾನವಾಗಿ ತೇರಿನ ಮುಂಭಾಗದಲ್ಲಿ ಜಮಾಯಿಸ್ತಿದ್ರು. ನಾನು ಒಮ್ಮೆ ಎಲ್ಲರನ್ನು ವಿಡಿಯೋನಲ್ಲಿ ಸೆರೆ ಹಿಡಿದೆ. ನೋಡಿ, ಅರಳಿ ಮರ, ದೊಡ್ಡದಾದ ಅರಳಿ ಮರ. ಈ ಅರಳಿ ಮರದ ಕಟ್ಟೆಯಲ್ಲಿ ಎಲ್ಲರೂ ಭಕ್ತರು ಸೇರಿದರು. ಸಾವಿರಾರು ಭಕ್ತರು ಸೇರಿದ್ದರು. ತೇರಿಗೆ ಹೂವಿನ ಅಲಂಕಾರ ಹಾಗೂ ಲೈಟಿಂಗ್ಸ್ ಎಲ್ಲವನ್ನೂ ಮಾಡಿದರು. ಇದೇ ರಥಬೀದಿ ಮುಖಾಂತರ ತೇರನ್ನು ಎಳೆಯುತ್ತಾರೆ. ನೋಡಿ, ಅಲ್ಲಿಯವರೆಗೆ ಹೋಗುತ್ತದೆ. ಭಕ್ತರು ಬಂದು ತಮ್ಮ ಬೇಡಿಕೆಗಳನ್ನು ಬೇಡಿಕೊಂಡು ಡೊಳ್ಳು ಕುಣಿತವನ್ನು ಮಾಡ್ತಿದ್ರು. ಅಲ್ಲಿ ನೋಡಿ, ಡೊಳ್ಳು ಕುಣಿತದ ಒಂದು ದೃಶ್ಯ. ಇದು ದೇವಸ್ಥಾನ. ಸುಮಾರು 6 ಗಂಟೆಗೆ ತೇರು ಎಳೆಯುವ ಮುಹೂರ್ತ ಇತ್ತು. ಆದರೆ ಇನ್ನೂ ಡೆಕೋರೇಷನ್ ಕಾರ್ಯದಲ್ಲೇ ಮುಳುಗಿದ್ರು. ನನಗೆ ತೇರನ್ನು ನೋಡಿ ತುಂಬ ಸಂತೋಷ ಆಯಿತು. ಯಾಕಂದರೆ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು. ಭಕ್ತರು ಕಾಯಿ ಹೊಡೆತಿದ್ರು. ನಾನು ಹೋಗಿ ತೇರಿಗೆ ಒಂದು ಕಾಯಿ ಹೊಡೆದು ನಮಸ್ಕಾರ ಮಾಡಿದೆ. ಒಬ್ಬ ಭಕ್ತ ದೇವರಿಗೆ ಕಳಶವನ್ನು ಕೊಡುತ್ತೇನೆಂದು ಕೇಳಿಕೊಂಡಿದ್ನೋ ಏನು, ಆ ಕಳಶವನ್ನು ತಂದು ತೇರಿಗೆ ಒಂದು ಪ್ರದಕ್ಷಿಣೆ ಮಾಡಿದ. ನಾನು ತೇರ ಹತ್ರ ಒಂದು ಭಾವಚಿತ್ರ ಇರಲೆಂದು ಒಂದು ಭಾವಚಿತ್ರವನ್ನು ಹೇಳಿದೆ. ನೋಡಿ, ಸಾಂಪ್ರದಾಯ ಪದ್ಧತಿಯಾಗಿ ಎಷ್ಟು ಉತ್ಸಾಹದಿಂದ ಎಲ್ಲರೂ ತಮ್ಮ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಸುಮಾರು 6 ಗಂಟೆಗೆ ದೇವರ ಉತ್ಸವ ಮೂರ್ತಿ ಬಂತು. ನೋಡಿ, ಅಲ್ಲಿ ಕಾಣ್ತಾ ಇದೆ. ಒಂದು ಪುಟ್ಟಿಯಲ್ಲಿ ಉತ್ಸವ ಮೂರ್ತಿಯನ್ನು ಇಟ್ಟು
ತೇರಿಗೆ ಪ್ರದಕ್ಷಿಣೆಯನ್ನು ಹಾಕುತ್ತಿದ್ದಾರೆ. ಆ ಉತ್ಸವ ಮೂರ್ತಿಯನ್ನು ತೇರಿನ ಮುಂಭಾಗಕ್ಕೆ ತಂದು ಪೂಜೆ ಮಾಡಿ ಆ ಮೂರ್ತಿಯನ್ನು ಮೇಲಕ್ಕೆ ಎತ್ತಿ ತೇರಿನಲ್ಲಿಡ್ತಾರೆ. ಅಲ್ಲಿ ನೋಡಿ, ಉತ್ಸವ ಮೂರ್ತಿಯನ್ನು ತೇರಿನೊಳಗೆ ಇಡುತ್ತಿದ್ದಾರೆ. ಇಟ್ಟ ನಂತರ ಅಲ್ಲಿಂದ ಸಿಗ್ನಲ್ ಕೊಡ್ತಾರೆ, ಇನ್ನು ತೇರು ಎಳೆಯಬಹುದು ಅಂತೇಳಿ. ನೋಡಿ, ಉತ್ಸವ ಮೂರ್ತಿಯನ್ನು ಇಡುತ್ತಿದ್ದಾರೆ. ಇದಾದ ನಂತರ ಸಿಗ್ನಲ್ ಕೊಡ್ತಾ ಇದ್ದಾರೆ, ಹೋಗಲಿ ತೇರು ಹೋಗಲಿ. ಜೈ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಹರ ಮಹಾದೇವ್, ಹರ ಹರ ಮಹಾದೇವ್ ಎನ್ನುವ ಸ್ಲೋಗನ್ಗಳನ್ನು ಕೂಗುತ್ತಾ ಭಕ್ತರು ಉಲ್ಲಾಸ ಉತ್ಸಾಹದಿಂದ ತೇರನ್ನು ಎಳೆದರು. ಭಕ್ತರು ತಾವು ಒಮ್ಮೆ ಈ ಚೇಗುಂಟದ ಶ್ರೀ ಪಾರ್ವತಿ ಪರಮೇಶ್ವರರವರ ಸುಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅವರ ದರ್ಶನವನ್ನು ಪಡೆದು ಆಶೀರ್ವಾದ ಪಡೆಯಬೇಕೆಂದು ಮನವಿ. ನಮಸ್ಕಾರ.